ತಂಡಗಳನ್ನ ಮಾಡ್ಕೊಂಡಿದ್ದೇವೆ. ಬೆಳಿಗ್ಗೆ 7 ಗಂಟೆಗೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಒಂದು ತಂಡ ಎಲ್ಲ ಬಸ್ಗಳನ್ನ ತಡೆ ಹಾಕುವಂಥ ಕೆಲಸ ಮಾಡುವಂಥದ್ದು, ಮತ್ತು ಸಿಟಿ ಬಸ್ ಸ್ಟ್ಯಾಂಡು ಮತ್ತು ಎಲ್ಲ ರಿಂಗ್ ರೋಡ್ ಸರ್ಕಲ್ಗಳು ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲಿಕ್ಕೆ ಒಂದು ತಂಡ, ಈ ರೀತಿ ಎಲ್ಲ ಸ್ವಯಂ ಘೋಷಿತ ಬಂದ್ ಮಾಡಿದ್ರೆ ಸಮಸ್ಯೆ ಇಲ್ಲ. ಒಟ್ಟು 8-10 ತಂಡವನ್ನು ಮಾಡ್ಕೊಂಡಿದ್ದೀವಿ. 10 ತಂಡ ಒಂದೊಂದು ಕಡೆ ಹೋಗಿ ನಾವು ಅಲ್ಲಿ ಬೆಂಬಲಿಸಿ ಅಂತೇಳಿ ಬಂದ್ಗೆ ಮನವಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾಳೆ ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದೇವೆ ನಾವು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗೃತ ವೇದಿಕೆ, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಹಿಂದುಳಿದ ವರ್ಗ ಸಂಘಟನೆಗಳು ಎಲ್ಲ ಸೇರಿದಂಗೆ ಈ ಬಂದಿನ ಉದ್ದೇಶ ಏನು ಸಂವಿಧಾನದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡುವಂಥ ಹೇಳಿಕೆ ಇದೆಯಲ್ಲ, ಸಂವಿಧಾನದ ವಿರುದ್ಧ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು, ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ, ಕೇಂದ್ರ ಸಚಿವನಾಗಿ ಸಂವಿಧಾನ ಒಂದು ವ್ಯಸನ ಅಂತೇಳಿ ಮಾತಾಡುವಂಥದ್ದು, ಸಂವಿಧಾನ ಅಂತಂದರೆ ಫ್ಯಾಷನ್ ಆಗಿದೆ ಅಂತೇಳಿ ಮಾತಾಡುವಂಥದ್ದು, ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಆ ಕಾರಣಕ್ಕಾಗಿ ಈ ಕೂಡಲೇ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗೆ ಒತ್ತಾಯ ಮಾಡಿ ನಾಳೆ ಮೈಸೂರು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈ ಮೈಸೂರು ಬಂದನ್ನ ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲ ಸಾರ್ವಜನಿಕರಿಗೆ, ಓಟೋ ಮಾಲೀಕರ ಸಂಘಕ್ಕೆ ಮತ್ತು ಆಟೋ ಚಾಲಕರ ಸಂಘಕ್ಕೆ, APMC ಮತ್ತು ಎಲ್ಲ ಅಂಗಡಿ ಮುಂಗಟ್ಟಿನ ವರ್ತಕರ ಸಂಘಕ್ಕೆಲ್ಲ ಮನವಿ ಮಾಡಿದ್ದೇವೆ. ಅವರೆಲ್ಲ ಸ್ವಯಂ ಘೋಷಿತವಾಗಿ ಬಂದ್ಗೆ ಬೆಂಬಲ ಕೊಡಬೇಕು. ಯಾಕೆಂದರೆ ಸಂವಿಧಾನ ನಮ್ಮ ಉಸಿರು. ಸಂವಿಧಾನ ಇಲ್ಲ ಅಂತಂದರೆ ನಮಗೆ ಇಲ್ಲಿ ನಿಂತ್ಕೊಳ್ಳೋಕೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ, ನಮ್ಮ ಮಕ್ಕಳನ್ನ ಕೇಳೋಕ್ಕಾಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅದು ಉಸಿರು. ಆ ಉಸಿರನ್ನು ನಿಲ್ಲಿಸುವಂಥ ಕೆಲಸವನ್ನು BJP ಕೇಂದ್ರ ಸರ್ಕಾರ ಮಾಡ್ತಾ ಇದೆ. BJP ನೇತೃತ್ವದ ಕೇಂದ್ರ ಸರ್ಕಾರ. ಮೋದಿಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದೀರಿ, ಇಷ್ಟೊತ್ತಿಗೆ ಅಮಿತ್ ಶಾನ ರಾಜೀನಾಮೆ ತೊಗೋಬೇಕಾಯಿತು, ಸಂಪುಟದಿಂದ ವಜಾಗೊಳಿಸ್ಬೇಕಾಯಿತು. ಇಷ್ಟಾದರೂ ಕೂಡ ಅಮಿತ್ ಶಾನ ಸಂಪುಟದಿಂದ ವಜಾಗೊಳಿಸಿಲ್ಲ. ಆ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಮೈಸೂರು ಮತ್ತು ಮಂಡ್ಯ ಬಂದು ಕೂಡ ನಾಳೆ ಇದೆ. ಇದು ಯಶಸ್ವಿ ಮಾಡಬೇಕು. ಇದಕ್ಕೂ ಮಣಿಲಿಲ್ಲ ಅಂತಂದರೆ ದೆಹಲಿ ಚಾಲೋ ನಾವು ಹಮ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಫೆಬ್ರವರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ದೆಹಲಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಮಾಡ್ತೇವೆ. ಸಂಪುಟದಿಂದ ಅಮಿತ್ ಶಾನ ವಜಾ ಮಾಡಲಿಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾಳೆ ಬಂದು ಯಾವ ರೀತಿ ಪ್ರಿಪರೇಷನ್ ಇದೆ, ಯಾವೆಲ್ಲ ಸಂಘಟನೆಗಳು ಬೆಂಬಲ ಘೋಷಿಸಿ? ಸರ್, ಈಗಾಗಲೇ ಕಳೆದ 1 ವಾರದಿಂದನೂ ಕೂಡ ಈ ಬಂದು ಪ್ರಕ್ರಿಯೆ ಭಾಳ ವ್ಯವಸ್ಥಿತವಾಗಿ ಮತ್ತು ಎಲ್ಲ ಮಾಧ್ಯಮಿತರ ಸಹಕಾರದಿಂದ ಭಾಳ ಅಚ್ಚುಕಟ್ಟಾಗಿ ಇದು ನಿರೂಪಣೆಗೊಂಡಿದೆ. ನಾಳೆ ದಿನಾಂಕ 7/1/2025 ಬೆಳಗ್ಗೆ 6 ಗಂಟೆಗೆ ಇದು ಬಂದ್ ಕಾರ್ಯಕ್ರಮ ಶುರುವಾಗುತ್ತೆ, ಸಂಜೆ 4 ಗಂಟೆ ತನಕ. ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಯಾರೇ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗೂ ಕೂಡ ನಷ್ಟ ಆಗಬಾರ್ದು, ಯಾವುದೇ ವಾಹನಗಳಿಗೂ ಕೂಡ ನಷ್ಟ ಆಗಬಾರ್ದು ಅಂತಕ್ಕಂಥದ್ದನ್ನೇ ಈಗಾಗಲೇ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿ ಈ ಬಂದನ್ನು ಯಶಸ್ವಿ ಮಾಡಬೇಕು ಮತ್ತು ಶಾಂತಿಯುತವಾಗಿ ಮಾಡಬೇಕು ಅಂತಕ್ಕಂಥ ನಾವು ಮನವಿಯನ್ನು ಇಟ್ಟಾಗಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮೈಸೂರು ಹೋಟೆಲ್ ಮಾಲೀಕರ ಸಂಘಕ್ಕೆ ನಾವು ಮನವಿ ಮಾಡಿದ್ದೀವಿ. ಮತ್ತು ಕೆಲವು ದಲಿತ ಸಂಘಟನೆಗಳಿರ್ಬೋದು, ರೈತ ಸಂಘಟನೆ ಇರ್ಬೋದು, ಪ್ರಗತಿಪರ ಸಂಘಟನೆ ಇರ್ಬೋದು, ಹಿಂದುಳಿದ ವರ್ಗದ ಸಂಘಟನೆ ಇರ್ಬೋದು, ಅಹಿಂದ ಸಂಘಟನೆ ಇರ್ಬೋದು, ಮುಸ್ಲಿಂ ಸಂಘಟನೆ ಇರ್ಬೋದು, ಮತ್ತು ಲಾರಿ ಚಾಲಕರ ಮಾಲೀಕರ ಸಂಘ, ಆಟೋ ಚಾಲಕರ ಮಾಲೀಕರ ಸಂಘ, ಕಾರ್ ಚಾಲಕರ ಮಾಲೀಕರ ಸಂಘ, ಟೆಂಪೋ ಚಾಲಕರು ಮತ್ತು ಮಾಲೀಕರ ಸಂಘ, ಬಸ್ ಚಾಲಕರು ಮಾಲೀಕರ ಸಂಘ, ಇವರೆಲ್ಲರನ್ನೂ ಕೂಡ ಮನವಿ ಮಾಡಿದ್ದೀವಿ. ಮತ್ತು ಎಲ್ಲ ಮಹಾಲ್ಗಳನ್ನೂ ಕೂಡ ನಾವು ಮನವಿ ಮಾಡಿದ್ದೀವಿ. ಮತ್ತು ಇದು ವ್ಯವಸ್ಥಿತವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದ್ದರಿಂದ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸುಮಾರು 50 ಸಂಘಟನೆಗಳು ನಮಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಿದ್ದೀನಿ. ಯಾವ್ಯಾವ ಬೆಂಬಲ ಕೊಟ್ಟಿದ್ದೀವಿ? ಈಗಾಗಲೇ ನಿಮಗೆ ನಾನು ಹೇಳಿದಂಗೆ ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಪ್ಪಿಗೆ ನೀಡಿದೆ. ಹೋಟೆಲ್ ಮಾಲೀಕರ ಸಂಘ ಒಪ್ಪಿಗೆ ನೀಡಿದೆ. ರೈತ ಮುಖಂಡರು ಮತ್ತು ರೈತರ ಸಂಘಟನೆ ನಮಗೆ ಒಪ್ಪಿಗೆ ನೀಡಿದೆ. ಮಾರ್ಕೆಟು ದೇವರಾಜ ಮಾರ್ಕೆಟ್ನ ಸಂಘಟನೆಗಳು ಕೂಡ ನಾವು ಮನವಿ ಮಾಡಿದ್ವಿ, ಅವರು ಕೂಡ ಒಪ್ಪಿಗೆ ಮಾಡಿದ್ದಾರೆ. ಮತ್ತು ವಿದ್ಯಾಸಂಸ್ಥೆಗಳು ಕೂಡ ನಾವು ಮನವಿ ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಶಾಲೆಗಳಿರ್ಬೋದು, ಖಾಸಗಿ ಶಾಲೆಗಳು ಅವರು ಕೂಡ ಮಾಡಿದ್ದೀವಿ. ಈ ಮೈಸೂರಿನ KSIC ಅವ್ರಿಗೆ ಮನವಿ ಮಾಡಿದ್ದೀವಿ. ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿಗೆ ಮನವಿ ಮಾಡಿದ್ದೀವಿ. ರೈಲ್ವೆ ವರ್ಕ್ಶಾಪ್ಗೆ ನಾವು ಮನವಿ ಮಾಡಿದ್ದೀವಿ. ಪ್ರತಿಭಟನೆಯಲ್ಲಿ ಯಾರೆಲ್ಲ ಇಲ್ಲಿ ಎಲ್ಲ ಸಂಘಟನೆಗಳು, ಇಲ್ಲಿ ಒಬ್ಬರು ಏಕ ವ್ಯಕ್ತಿ ಅಲ್ಲ. ಇದು ರೂಪುರೇಷೆ ಆಗಿರ್ತದೆ. ಬಂದು ರೂಪುರೇಷೆ ಈಗಾಗಲೇ ನಾವು 4-5 ದಿಕ್ಕಿನಲ್ಲೂ ಕೂಡ ಬಂದ್ ಮಾಡಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ HD ಕೋಟೆ ರಸ್ತೆ ಬಂದ್ ಆಗ್ತದೆ, ಮೈಸೂರು ಬೆಂಗಳೂರು ರಸ್ತೆ ಬಂದಾಗುತ್ತೆ, ಹುಣಸೂರು ರಸ್ತೆ ಬಂದಾಗುತ್ತೆ, ನರಸೀಪುರ ರಸ್ತೆ ಬಂದಾಗುತ್ತೆ, ನಂಜನಗೂಡು ರಸ್ತೆ ಬಂದಾಗುತ್ತೆ, ಮತ್ತು ಎಲ್ಲ ರಿಂಗ್ ರೋಡ್ಗಳು ಕೂಡ ಬಂದ್ ಆಗ್ತದೆ ಸರ್ ಇದರಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಎಲ್ಲ ಪ್ರಗತಿಪರರು ನಮ್ಮ ಜೊತೆಲಿ ಇದ್ದಾರೆ. ಇದು ಯಾವುದೇ ಏಕ ವ್ಯಕ್ತಿ ಅಲ್ಲ, ಬಹುಸಂಖ್ಯಾತರ ಈ ಹೋರಾಟ. ಯಾವುದೇ ಜಾತಿ ಧರ್ಮ ಇದು ಸೀಮಿತವಾದಂಥ ಹೋರಾಟ ಅಲ್ಲ. ಎಲ್ಲ ಧರ್ಮೀಯರು ಕೂಡ ಒಳಗೊಂಡಿದ್ದಾರೆ. ಎಲ್ಲ ವರ್ಗದ ಜನರು ಕೂಡ ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಒಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ, ಅದು ಹೂ ವ್ಯಾಪಾರ ಇರ್ಬೋದು, ತರಕಾರಿ ವ್ಯಾಪಾರ ಇರ್ಬೋದು, ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅಂಬೇಡ್ಕರ್ ವಿಚಾರ ಅಂದಾಗ ಅವರು ಸ್ವಯಂ ಘೋಷಿತವಾಗಿ ನಾವು ವ್ಯಾಪಾರನ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಮಗೆ ವ್ಯಕ್ತಪಡಿಸಿದ್ದಾರೆ ಸರ್.
ನಿಮ್ಮ ಒಂದು ಮಾಧ್ಯಮದವರು ನಮಗೆ ಇದಕ್ಕೆ ಹೆಚ್ಚು ಸಹಕಾರವನ್ನು ಕೊಟ್ಟಿದ್ದೀರಿ. ನಾಳೆ ನಿಮ್ಮ ಕಣ್ಮುಂದೆ ಅದು ಭಾಳ ವ್ಯವಸ್ಥಿತವಾಗಿ ಬಂದ್ ಮಾಡಲಿಕ್ಕೆ ಯಶಸ್ವಿ ಆಗುತ್ತೆ ಸರ್. ಬಹುಮುಖ್ಯವಾಗಿ ನಮಗೆ ದೇವರಾಜ ಅರಸ್ ರಸ್ತೆ ಮತ್ತು ದೇವರಾಜ ಮಾರ್ಕೆಟು, ಈ ಭಾಗದಲ್ಲಿ KR ಮಾರ್ಕೆಟು, ಮತ್ತು ಇನ್ನು ಅಶೋಕ ರಸ್ತೆ, ಸಹಜರಾವ್ ರಸ್ತೆ, ಇವೆಲ್ಲವೂ ಕೂಡ ನಮಗೆ ಸ್ವಯಂ ಘೋಷಿತವಾಗಿ ಆಗಲೇ ನಾವು ಅವರೆಲ್ಲರಿಗೂ ಕೂಡ ಮನವಿ ಮಾಡಿದ್ದೀವಿ ಸರ್. ಪಾಂಪ್ಲೆಂಟ್ಸ್ನೂ ಕೂಡ ಕೊಟ್ಟಿದ್ದೀವಿ ಸರ್. ಯಶಸ್ವಿ